ಅಂದರೆ ಅದು ಯಾವಾಗಿಂದ ನೀವು ಪ್ಲ್ಯಾನ್ ಮಾಡಿದ್ರಿ, ಅದಕ್ಕೆ ಶಿವಣ್ಣನೇ ಬರಬೇಕು ಅಂತ ಹಿಂಗೆ ಆಯಿತು? ಇಲ್ಲ, ಅದು ಏನಂದರೆ ಅದು ಅಚಾನಕ್ ನನ್ನ ಸ್ನೇಹಿತ ಒಬ್ಬ ಪುರುಷೋತ್ತಮ್ ಅಂತ ನಮ್ಮ ಅಣ್ಣನ ಫ್ರೆಂಡ್ ಅವನು, ಅವ್ರದ್ದು ಯಾವುದೋ ಒಂದು ಸಣ್ಣ ಲವ್ ಸ್ಟೋರಿ ಅದು ಆ್ಯಕ್ಚುಲಿ. ಆ ಲವ್ ಸ್ಟೋರಿದು ಒಂದು ಲೆಟ್ರಿಗೆ ಇಟ್ಕೊಂಡು ಓದ್ತಾ ಇದ್ದ, ಎಮೋಷನಲ್ ಆಗಿದ್ದ. ಅವಾಗ ನಾನು ಏನಾಯಿತು ಅಂದರೆ ನಾನು ಅವ್ನು ನೋಡಿದ್ದೆ, ಅವ್ನು ಸ್ವಲ್ಪ ಈ ರೌಡಿಸಮ್ ಬ್ಯಾಕ್ ಡ್ರಾಪ್ ಎಲ್ಲ ಇತ್ತು. ಅವನು ಇಷ್ಟೊಂದು ರೌಡಿ ಎಮೋಷನ್ನು ಲವ್ ಕಾಂಬಿನೇಷನ್ ಚೆನ್ನಾಗಿದೆಯಲ್ಲ ಇದು ಅಂತ. ಆಮೇಲೆ ಆ ಟೈಮಲ್ಲೆಲ್ಲ ಇದೆಲ್ಲ ಇತ್ತಲ್ಲ, ಏನು ಜಯರಾಜು, ಕೊತ್ವಾಲು, ಅಂಡರ್ ವರ್ಲ್ಡು, ಆಯಿಲ್ ಕುಮಾರು, ಅದೆಲ್ಲ ಅವಾಗ ತಾನೇ ಇದ್ದಿದ್ದು. ಸಿಕ್ಕಾಪುಟ್ಟೆ ರೌಡಿಸಮ್ ಅನ್ನೋದು ಪೀಕಲ್ಲಿ ಇದ್ದಿದ್ದ ಟೈಮು. ಅದೆಲ್ಲ ಮಿಕ್ಸ್ ಮಾಡಿ ಈ ಲವ್ ಸ್ಟೋರಿನ ಸೆಂಟ್ರಲ್ ಇಟ್ಟು ಅವಾಗ ಆ ಕಥೆನ ಮಾಡಿದ್ದು. ಈ ಕತೆ ಮಾಡಿದಾಗ ಏನಾಯಿತು, ಶಿವ ಬಂದ್ಬಿಡ್ತು. ನಮ್ಮ ಫ್ರೆಂಡ್ಸ್ ಎಲ್ಲ ಈ ನೋಡ, ನನಗೆ ಅವಾಗ ಫಸ್ಟ್ ಟೈಮ್ ಈ ರೌಡಿಸಮ್ ಅಂದರೆ ಕರೆಕ್ಟಾಗಿ ತೋರಿಸ್ಬೇಕು ಅಂತ. ಈ ಚೈನು, ಸೈಕಲ್ ಚೈನು, ರೈಸರು ಇದೆಲ್ಲ ಯೂಸ್ ಮಾಡ್ತಿದ್ರಲ್ಲ, ನ್ಯಾಚುರಲಾಗಿ ಸಿನಿಮಾ ಮಾಡಬೇಕು, ಆ್ಯಕ್ಷನ್ ಅಂದರೆ ಎಗರು ಬೀಳೋದು ಅದೆಲ್ಲ ಮಾಡಬಾರ್ದು ಅಂತ. ಆಗ ಈ ಶಿವ ಬಂದು ನೋಡ್ಕೊಂಬಂದವರೆಲ್ಲ ಉಪಿ ನೀನು ಹೇಳ್ತಿರೋಂಗೆ ಮಾಡಿಬಿಟ್ಟು ಯಾರೋ ಪಿಕ್ಚರ್ನ ಅಂತ ಹೋಗಿ ನೋಡಿದೆ. ರೌಡಿಸಮ್ ಪಿಕ್ಚರೇ ಅಯ್ಯೋ, ಬಟ್ ನಂದು ಬೇರೆ ಥರ ಸಬ್ಜೆಕ್ಟ್ ಇತ್ತು. ಆದರೂ ಕೂಡ RGV ಅವ್ರು ಮಾಡಿದ ಸಿನಿಮಾ. ಆಗ ಅಯ್ಯೋ ಅಂತ 2 ವರ್ಷ ಬಿಟ್ಬಿಟ್ಟಿದ್ದೆ ಅದನ್ನು ಮಾಡೋದು ಬೇಡ ಅಂತ. ಇಲ್ಲ, ಸ್ಕ್ರಿಪ್ಟ್ ಇತ್ತು ನನ್ನ ಹತ್ರ, ಬಟ್ ಆ ಸಿನಿಮಾ ನೋಡ್ರ ಮೇಲೆ ಏನೋ ಆ ಸಬ್ಜೆಕ್ಟ್ನ ಸ್ವಲ್ಪ ಸೈಡಿಗೆ ಇಟ್ಟಿದ್ದೆ. ಬಟ್ ಅದು ಕಾಡ್ತಾನೇ ಇತ್ತು ಆ್ಯಕ್ಚುಲಿ. ಇಲ್ಲ, ಈ ಪಿಕ್ಚರಲ್ಲಿ ಏನೋ ವಿಷಯ ಇದೆ ಈ ಕತೆ ಒಳಗಡೆ ಅಂತ. ಆಮೇಲೆ ಅದು ರಿವರ್ಸ್ ಮಾಡಿದ್ವಿ ಸ್ಕ್ರೀನ್ ಪ್ಲೇನ. ಏನಂದರೆ ಸ್ಟ್ರೈಟ್ ನರೇಷನ್ ಇದ್ದು ಅಲ್ಲೇ ಸ್ಕ್ರೀನ್ ಪ್ಲೇನ ಆಟಾಡೋಕ್ಕೆ ಶುರು ಮಾಡಿದ್ದು. ಅದನ್ನು ರಿವರ್ಸ್ ಮಾಡಿ ಹೇಳಿದ್ರೆ ಹೆಂಗಿರುತ್ತೆ, ಫ್ಲ್ಯಾಶ್ ಬ್ಯಾಕ್ ಮೂಲಕ ಹೇಳಿದ್ರೆ ಅಂತ ರಿವರ್ಸ್ ಮಾಡಿದಾಗ ಫಸ್ಟೇ ಒಬ್ಬ ಇಂಟ್ರೊಡಕ್ಷನೇ ಒಬ್ಬ ರೌಡಿ ಒಂದು ಹುಡುಗಿ ಹಿಂದೆ ಬಿದ್ದಿರ್ತಾನೆ, ಅವನು ಅಷ್ಟೊಂದು ಲವ್ ಮಾಡ್ತಾ ಇರ್ತಾನೆ. ಆಮೇಲೆ ಫ್ಲ್ಯಾಶ್ ಬ್ಯಾಕ್ ಓಪನ್ ಆದಾಗ ಅವನೊಬ್ಬ ಶಾಸ್ತ್ರಿ ಮಗ, ಈ ಥರ ಅವ್ನ ಲವ್ ಸ್ಟೋರಿ ಇದೆ, ಅವಳೇ ಅವನ್ನ ಇದು ಮಾಡಿರ್ತಾಳೆ ಅಂತ ಆ ಥರ ಎಲ್ಲ ಒಂದು ನರೇಷನ್ ಬಂದಿದ್ದು. ಅಲ್ಲಿಗೆ ಅಣ್ಣವ್ರ ಮನೆ ತನಕ ಸಿನಿಮಾ ಹೋಗಿದ್ದು ಹೆಂಗೆ? ಅದು ಭಾಳ ಇಂಟ್ರೆಸ್ಟಿಂಗ್ ವಿಷಯ. ಯಾಕಂದರೆ ಹೊನ್ನವಳ್ಳಿ ಕೃಷ್ಣ ಅವರು ನನ್ನ ಜೊತೆ ತರ್ಲೆ ನನ್ನ ಮಗನೂ ಮಾಡಿದರು, ಆಮೇಲೆ ಉಶ್ಯಲ್ಲೂ ಮಾಡಿದ್ರು ಅನ್ಸುತ್ತೆ. ಅವ್ರು ಹೋಗಿ ಅಮ್ಮನಿಗೆ ಹೇಳೋರಂತೆ, ಇಲ್ಲ ಹುಡುಗನ ನೋಡಿ ಅಂತ. ಆಮೇಲೆ ಉಶ್ಯನ್ ನೋಡಿದ್ದಾರೆ ಅಮ್ಮ ಪರ್ವತಮ್ಮ ಅವ್ರು ನೋಡಿ, ಇಷ್ಟು ಚಿಕ್ಕ ಬಡ್ಜೆಟಲ್ಲಿ ಚೆನ್ನಾಗಿ ಮಾಡಿದ್ದಾನೆ ಹುಡುಗ ಅಂತ. ಪ್ರವೀಣ್ ನಾಯಕ್ ಅವರೊಬ್ಬರು, ಅವರು ಅಣ್ಣವ್ರ ಮನೆಗೆ ಹೋಗಿ ಬರ್ತಾಯಿದ್ರು. ಅವ್ರು ನನ್ನ ಜೊತೆನೂ ಫ್ರೆಂಡಾಗಿ ಟಚ್ಚಲ್ಲಿದ್ರು, ನಮ್ಮ ಸ್ಕ್ರಿಪ್ಟ್ಗೆಲ್ಲ ಬಂದು ಕೂತ್ಕೊಳ್ಳೋರು. ಅವರು ಹೋಗಿ ಹೇಳಿದ್ದಾರೆ, ಇಲ್ಲಮ್ಮ ಉಪೇಂದ್ರ ಒಂದು ಸ್ಕ್ರಿಪ್ಟ್ ಕರೆದು ಕೇಳಿ ನೀವು ಅಂತ. ಆವಾಗ ನನ್ನ ಕರೆದಾಗ ಫಸ್ಟ್ ಟೈಮು ಓಮ್ ಸ್ಕ್ರಿಪ್ಟ್ನ ಅವಾಗ ಅವ್ರಿಗೆ ಹೇಳಬೇಕು ಅಂದಾಗ, ಶಿವಣ್ಣಗೆ ಮಾಡ್ರಿ ಹೆಂಗೆ, ಶಿವಣ್ಣಗೆ ಒಂದು ಕತೆ ಬೇಕು ಅನ್ಕೊಳ್ಳೆ ನನಗೆ ಏನು ಉತ್ಸಾಹ ಎದ್ದು ಕೂತ್ಕೊಂಡ್ಬಿಡ್ತು. ಅವಾಗ ಆ ಸ್ಕ್ರಿಪ್ಟ್ನ ಇಟ್ಕೊಂಡು ಶಿವಣ್ಣನ ಇಮ್ಯಾಜಿನ್ ಮಾಡಿ ಫುಲ್ ರೆಡಿ ಮಾಡ್ಕೊಂಡೋಗಿ ಅವ್ರಿಗೆ ಸ್ಕ್ರಿಪ್ಟ್ ಹೇಳಿದೆ. ಫಸ್ಟು ಸಿಟ್ಟಿಂಗ್ಗೆ ಓಕೆ ಮಾಡಿಬಿಟ್ರು ಅವರು. ಯಾರು ಫಸ್ಟ್ ಕತೆ ಕೇಳಿದ್ದು? ವರದಣ್ಣ ಅಣ್ಣ ಅವರು. ಅಣ್ಣವ್ರು ವರದಣ್ಣ ಅಣ್ಣ ನೋಡಿ, ಅದೇ ಹೇಳಿದ್ದು, ನಾವೇನೋ ಮಾಡೋದಲ್ಲ, ಅಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಅವ್ರು ಎಷ್ಟು ಇದಾಗಿದ್ರು ಅಂದರೆ, ಎಷ್ಟು ಅಡ್ವಾನ್ಸ್ ಆಗಿದ್ರು ಅಂದರೆ, ಅವರು ಆ ಸ್ಕ್ರಿಪ್ಟ್ನ ಜಡ್ಜ್ ಮಾಡೋದಿದೆಯಲ್ಲ, ಏನು ಹೇಳಿ, ಸ್ಕ್ರೀನ್ ಪ್ಲೇ ಹಂಗಿತ್ತು, ರೌಡಿಸಮ್ ಇತ್ತು, ಆಮೇಲೆ ನಿಮ್ಗೆ ಬ್ಯಾಕ್ ಡ್ರಾಪ್ ಇತ್ತು. ನಾನು ಅದಕ್ಕೆ ಅವ್ರಿಗೆಲ್ಲ ಪೇಪರ್ ಕಟ್ಟಿಂಗ್ಸ್ ಎಲ್ಲ ತೊಗೊಂಡೋಗಿ, ಅವ್ರಿಗೇನೂ ಗೊತ್ತಿಲ್ಲ ಅಂದ್ಕೊಂಡು ನಾನು ಎಲ್ಲವೂ ಗೊತ್ತಿದೆ ಅವ್ರಿಗೆ. ವರದಣ್ಣ ಅವರಂತೂ ಮೇಧಾವಿ ಆ ವಿಷಯದಲ್ಲಿ. ಅವ್ರಿಗೆ ಪ್ರತಿಯೊಂದು, ನಾನು ಈ ಥರ ಒಂದು ಐಡಿಯಲ್ಲಿ ಈ ಥರ ಒಂದು ಬ್ಯಾಕ್ ಡ್ರಾಪಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ, ರಿಯಲಿಸ್ಟಿಕ್ಕಾಗಿ ರೌಡಿಸಮ್ ಇದು ಮಾಡಬೇಕು ಅಂತ ಎಲ್ಲ ಹೇಳಿದೆ. ಅವ್ರು ಕೇಳಿ ಓಕೆ ಅಂದರು. ಅಲ್ಲಿಂದ ಹಂಸಲೇಖ ಅವ್ರು ಬಂದರು. ಅಲ್ಲಿಂದ ಶಿವಣ್ಣಂಗೆ ರೀಡಿಂಗ್ ಕೊಟ್ಟೆ. ಶಿವಣ್ಣ ಗೊತ್ತಲ್ಲ, ಅವರು ಸೂಪರಮ್ಮ ಮಾಡೋಣ ಬಿಡಮ್ಮ ಆ ಥರ. ಅಲ್ಲಿಂದ ಎಲ್ಲ ಒಂದು ಫೋಟೋ ಶೂಟ್ ಮಾಡಿದ್ವಿ ಅವ್ರ ಮನೆ ಮುಂದೆ, ವಾಟ್ರ್ ಗೀಟ್ರೆಲ್ಲ ಹಾಕಿ ಅವ್ರನ್ನ ನಿಲ್ಲಿಸಿ ಒಂಥರ ಲೈಟಿಂಗ್ ಎಲ್ಲ ಮಾಡಿ ನೈಟಲ್ಲಿ ಮಾಡಿದ್ವಿ. ಆ ಥರ ಎಲ್ಲ ಆ ಫಸ್ಟು ಒಂದು ಶಿವಣ್ಣಂದು ಫುಲ್ ಫೇಸಲ್ಲಿ ಫುಲ್ಲು ಇದೆಲ್ಲ ಏನು ಬರೆದು, ಈ ಕಡೆ ಡಾರ್ಕು, ಈ ಕಡೆ ಎಲ್ಲ ಏನು ಇದು ಲೈಟ್, ಆಫ್ ಲೈಟ್ ಥರ ಮಾಡಿ, ಈಗ ಓಮ್ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿ ಓಮ್ ಅಂತ ಟೈಟ್ಲ್ ಹಾಕಿದ್ವಿ. ಸೊ ಅವತ್ತಿಂದನೇ ಅದ್ರ ಬಗ್ಗೆ ಕ್ರೇಜ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಆ್ಯಕ್ಚುಲಿ. ನಿಮಗೆ ಎಕ್ಸ್ಪೆಕ್ಟೇಷನ್ ಇತ್ತಾ ಓಮ್ ಹಿಂಗೊಂದು ಭಾಳ ದೊಡ್ಡ ಸಿನಿಮಾ ಆಗ್ಬಿಡುತ್ತೆ ಅಂತ, ಅಥವಾ? ಇಲ್ಲ ಆ ಥರ ಏನಿಲ್ಲ. ಒಂದು ಒಳ್ಳೆ ಪಿಕ್ಚರ್. ನಾನು ಯಾವಾಗ ಯೋಚನೆ ಮಾಡ್ತಿದ್ದೆ ಹೆಂಗೆ ಅಂದರೆ, ಇವತ್ತಿಗೂ ನಾನು ಅದನ್ನೇ ಯೋಚನೆ ಮಾಡೋದು. ನಂದು ಇದೇನೆಂದರೆ, ಫಸ್ಟು ಪಿಕ್ಚರು ದುಡ್ಡು ಕೊಟ್ಟು ಬರೋರಿಗೆ ಮೋಸ ಆಗಬಾರ್ದು, ಅವ್ರಿಗೆ ಖುಷಿ ಸಿಗಬೇಕು. ಎರಡನೇದು, ಹಾಕಿರೋ ಪ್ರೊಡ್ಯೂಸರ್ಗೆ ಅವ್ರು ವಾಪಸ್ ಬರಬೇಕು ಅವ್ರ ದುಡ್ಡು. ಅದ್ರ ಮೇಲೆ ಏನಾಗುತ್ತೋ ನಮ್ಮ ಕೈಲಿಲ್ಲ. ಇಷ್ಟಂತೂ ಸೇಫ್ ಮಾಡಬೇಕು ಅಂತ ಅಷ್ಟೇ ಉದ್ದೇಶ. ಏನೇ ಪಿಕ್ಚರ್ ಮಾಡ್ಬೇಕಾದ್ರೆ ಅದನ್ನು ಭಾಳ ಹುಷಾರಾಗಿ ಮಾಡಬೇಕು ಅಂತ. ಮೂರನೇದಾಗಿ ಏನಂದರೆ, ನಾನೇ ಆಡಿಯನ್ಸಾಗಿ ಹೋಗಿ ನೋಡಿದಾಗ ನನಗಿದು ಇಷ್ಟ ಆಗುತ್ತೆ ಅಂದರೆ ನಾನು ಪಿಕ್ಚರು ನಾನು ಕೂತ್ಕೊತೀನಿ. ಟೈಟ್ಲು ಏನಿದೆ, ಈ ಥರ ಟೈಟ್ಲು ಬೇರೆಯವ್ರು ಮಾಡಿದ್ದೀನಿ ಅಂತ ನಾನು ಕ್ವಶನ್ ಹಾಕೋ, ನೀನೇನು ಮಾಡ್ತೀಯ ಅಲ್ಲಿ, ಅದನ್ನು ನೀನು ಮಾಡೋಕ್ಕೆ ಬೇಕಾ ಅಂತ. ಈ ಥರ ನಾನೇ ಕ್ರಿಟಿಕಲ್ಲಾಗಿ, ಇಲ್ಲ ಬೇರೆ ಥರ ಮಾಡೋಣ, ಈ ಥರ ಮಾಡೋಣ, ಆ ಥರ ಮಾಡೋಣ ಅಂತ. ಆ ಥರ
ಈ ಸಾಂಗ್ಗಳಿಗೆ ಸಹಿತ ನೀವೇ ಕುತ್ಕೋತಿದೆ, ಯಾಕಂದರೆ ನಿಮ್ಮ ಸಿನಿಮಾದ ಪ್ರತಿ ಹಾಡುಗಳು ಸೂಪರ್ ಹಿಟ್ ಆಗ್ತದೆ. ಓಮಿಂದ ಹಿಡಿದು ಅದರಲ್ಲಿ ಅವನಲ್ಲಿ ವಿಶ್ ಫಿಲ್ಮಲ್ಲಿ ಆ ಸಾಂಗ್ ಇವತ್ತಿಗೂ ಸಹಿತ ಅಷ್ಟು ಆಪ್ಟ್. ಸೊ ನೀವೇ ಕುತ್ಕೋತಿದ್ರ ಅವಾಗಲೂ ಓಮ್ಗೆ ಹಿಂಗೆ ಬೇಕು ಸಾಂಗ್, ನನಗೆ ಓ ಗುಲಾಬಿಯೇ ಹಿಂಗೆ ಬರ್ಬೇಕು ನನಗೆ? ಇಲ್ಲ, ಆ ಥರ ಅಲ್ಲ. ಹೌದು, ಕೆಲವು ಸತಿ ಏನಾಗುತ್ತೆ ನಿಮಗೆ, ನೀವು ಸ್ಕ್ರಿಪ್ಟ್ ಮಾಡಿದಾಗ ಅದು ಎಳಿತಾ ಇರುತ್ತೆ ಆ್ಯಕ್ಚುಲಿ. ನೀವು ಓ ಗುಲಾಬಿನ ಕರೆಕ್ಟಾಗಿ ಕೇಳಿದ್ರಿ ನೋಡಿ, ನನಗೆ ಹಂಸಲೇಖ ಅವ್ರಿಗೆ ಕ್ಲಾಶೇ ಆಗೋಗ್ಬಿಟ್ಟಿದ್ದ ಆ ಒಂದು ವಿಷಯದಲ್ಲಿ. ಓ ಗುಲಾಬಿ ನಾನು ಫಸ್ಟೇ ಹೇಳಿದೆ, ಇಲ್ಲ ಹಂಸಲೇಖ ಅವ್ರ ಮ್ಯೂಸಿಕ್ ಅಂದರೆ ಅವರೇ ಬರೀಬೇಕು ಸಾಂಗು ಅಂತ. ಯಾಕಂದ್ರೆ ನನಗೆ ಗೊತ್ತು ಅವ್ರು ಎಕ್ಸ್ಟ್ರಾಡ್ರಿ ರೈಟ್ರು. ಯಾಕಂದ್ರೆ ನಾನೇ ಆ್ಯಸ್ ಎ ರೈಟ್ರಾಗಿ ಅವ್ರಿಗೆ ಸರೆಂಡರ್ ಆಗ್ಬಿಟ್ಟಿದ್ದೆ ನಾನು. ಸೊ ಈ ಓಮ್ ಸಿನಿಮಾ ಟೈಮಲ್ಲಿ ಬೆಸ್ಟ್ ಮೂಮೆಂಟ್ ಅಂತ ನೆನೆಸ್ಕೊಳ್ಳೋದು ಯಾವ್ದು ಸರ್ ನಿಮಗೆ, ಅಂದರೆ ಶೂಟಿಂಗ್ ಟೈಮಲ್ಲಿ? ಎಲ್ಲ ಗುರು, ಶಿವಣ್ಣ ನನ್ನ ಪ್ರಕಾರ ಅಣ್ಣವ್ರು ಹೊಡೆದಣ್ಣ ಫಸ್ಟ್ ಸ್ಟೋರಿ ಕೇಳಿದ್ದು ದಿ ಬೆಸ್ಟ್ ಮೂಮೆಂಟ್ಸ್ ಅದು. ಯಾಕಂದ್ರೆ ಅದು ಫಸ್ಟ್ ಟೈಮು ನಾನು ಒಳಗಿರೋದನ್ನು ಒಬ್ಬರಿಗೆ ಹೊಸದಾಗಿ ಹೇಳಿದಾಗ ಅವ್ರ ಅಪ್ರಿಸಿಯೇಷನ್ನು, ಅಣ್ಣವ್ರ ಕ್ಯಾರೆಕ್ಟರ್ ಒಳಗಡೆ ಹೋಗೋರು, ಆ ಹೀರೋ ಹಿಂಗಿರ್ಬೇಕು ನೋಡಿ ಅಂತ ಅವ್ರು ಅದರೊಳಗೆ ಇನ್ವಾಲ್ವ್ ಆಗೋರು. ವರದಣ್ಣ ಓವರ್ ಆಲ್ ಪಿಕ್ಚರ್ ಬಗ್ಗೆ ಅದು ಹಿಂಗಾಗತ್ತಾ, ಓ ಇಲ್ಲಿ ಹಿಂಗಾಗತ್ತಾ, ಓಕೆ ಅಂತ ಆ ಥರ. ಆಮೇಲೆ ಶಿವಣ್ಣ ಎಷ್ಟು ಎನ್ಕರೇಜ್ ಮಾಡೋರು ಅಂದರೆ, 2ನೇ ದಿನಕ್ಕೇ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ರು ಪ್ರೆಸ್ ಅವರೆಲ್ಲ ಬಂದಾಗ, ನಮ್ಮಲ್ಲೂ ಮಣಿರತ್ನಮ್ ಇದ್ದಾರೆ ರೀ ಅಂತ. ನಾನು ಅಣ್ಣ ಶಿವಣ್ಣ ಏನಣ್ಣ ನನಗೋಗಿ ಮಣಿರತ್ನಮ್ಗೆಲ್ಲ ಹೋಲಿಸ್ತಾ ಇದ್ದೀರಾ? ಇಲ್ಲಮ್ಮ ಪಿಕ್ಚರ್ ಬರಲಿ ನೋಡಿ ನೀನು ಅಂತ. ಅದೇನೋ ಕಾನ್ಫಿಡೆನ್ಸ್ ಅವ್ರಿಗೆ ಆ ಥರ. ಪ್ರೇಮ ಅವರು ಪಾರ್ವತಮ್ಮ ಅವರೇ ಕಾರಣ. ನನಗೆ ಗೊತ್ತಿರಲಿಲ್ಲ ಅವರು ಸವ್ಯಸಾಚಿ ಅಂತ ಒಂದು ಸಿನಿಮಾ ಮಾಡಿದ್ರಂತೆ. ಅವಾಗ ನಮಗೆಲ್ಲ ಏನಂದರೆ ಮಾಧುರಿ ದೀಕ್ಷಿತ್ನ ಹಾಕಬೇಕು ಅಂತ ಓವರ್ ಆಸೆಗಳು. ಶಿವಣ್ಣ ಮಾಧುರಿ ದೀಕ್ಷಿತ್, ಯಾಕಂದ್ರೆ ಅವಳು ಬಂದು ಅರೆಸ್ಟ್ ಮಾಡ್ತಾಳೆ ಶಿವಣ್ಣನ, ಯಾರ್ಯಾರೋ ಹುಡುಗಿ ಬಂದು ಅರೆಸ್ಟ್ ಮಾಡಿಸ್ಬಾರ್ದು, ಮಾಧುರಿ ದೀಕ್ಷಿತೇ ಬರಬೇಕು ಅಂತ. ಅವಾಗ ನಮಗೇನು ಗೊತ್ತು, ನಮಗೆ ಸಿನಿಮಾ ಏನು, ಅವರು ಎಷ್ಟು ಬ್ಯುಸಿ ಇರ್ತಾರೆ, ಈ ಶಿವಣ್ಣ ಎಷ್ಟು ಬ್ಯುಸಿ ಇರೋ ಇವೆಲ್ಲ ನಮ್ಗೆ ಕಲ್ಪನೆ ಇಲ್ಲಲ್ಲ. ಪಾರ್ವತಮ್ಮ ಎಲ್ಲ ಆಯ್ತಪ್ಪ ಕೊನೆಗೆ ನೋಡು ಮಾಧುರಿ ದೀಕ್ಷಿತರನೇ ಹುಡುಗಿ ಇದ್ದಾಳೆ, ಚೆನ್ನಾಗಿರ್ತಾಳೆ, ಮಾಡಿಸು ಅಂತ ಅವ್ರು ಎಂಟ್ರಿ ಕೊಟ್ಟರು ಪ್ರೇಮ ಅವರು. ಅವಾಗ ಅದು ತುಂಬ ಪ್ಲಸ್ ಆಯಿತು ಆ ಪ್ರೇಮ ಅವ್ರು ಮಾಡಿದ್ದು. ಯಾಕಂದ್ರೆ ನಮಗೆ ಡೇಟ್ ಅವ್ರು ಕೊಟ್ಟಿದ್ರು. ಶಿವಣ್ಣ ಸಿಕ್ಕಾಪಟ್ಟೆ ಬ್ಯುಸಿ ಆವಾಗ. ಓಮ್ ಜೊತೆ 3 ಸಿನಿಮಾ ಮಾಡ್ತಾಯಿದ್ರು. 2 ಶೂಟಿಂಗ್ ಮುಗಿಸ್ಕೊಂಡು ಮಧ್ಯದಲ್ಲಿ 3 hours ಕೊಡೋರು ನಮಗೆ ಓಮ್ಗೆ. ಅದರೊಳಗಡೆ ಮ್ಯಾನೇಜ್ ಮಾಡಬೇಕು ನಾವು, ಅಷ್ಟು ಬ್ಯುಸಿ ಅವರು. ಸೊ ಪ್ರೇಮ ನಮಗೆ ಫ್ರೀಯಾಗಿ ಆ ಡೇಟ್ ಫುಲ್ ನಮಗೆ ಕೊಟ್ಟಿದ್ರು ಆ ಟೈಮಲ್ಲಿ. ಅದರಿಂದ ನಮಗೆ ಮ್ಯಾನೇಜ್ ಮಾಡೋದಕ್ಕೆ ಚೆನ್ನಾಗಾಯ್ತು ಆ್ಯಕ್ಚುಲಿ. ಆಮೇಲೆ ಎಲ್ಲ ಹೊಸಬರ್ನ ಹಾಕಿದ್ದೆ ನಾನು ಆ ಪಿಕ್ಚರಲ್ಲಿ. ಬಟ್ ಈ ರೌಡಿಗಳನ್ನೆಲ್ಲ ಮೀಟ್ ಮಾಡೋದಲ್ಲ ಸರ್ ಆ ಟೈಮಲ್ಲಿ? ಅಪ್ರೋಚ್ ಮಾಡಿದವರೆಲ್ಲ ಆಯ್ತು ಮಾಡೋಣ ಅಂತಂದ್ರೆ, ಅಥವಾ ಆರಂಭದಲ್ಲಿ ಸ್ವಲ್ಪ ವಿಘ್ನಗಳಾಯ್ತಾ? ಇಲ್ಲ ಅದಕ್ಕೆ ಏನಪ್ಪ ಇದು ಏನೇನೋ ಐಡಿಯಾಸ್ ತೊಗೊಂಡ್ಬಂದಿದ್ಯಾ? ಅದು ಒಂದು ಸ್ವಲ್ಪ ಅವ್ರಿಗೊಂದು ಖುಷಿ ಒಂದು ಪ್ಲಸ್. ಏನಂದರೆ ನನಗೆ ಅದೊಂದು ತುಂಬ ಪ್ಲಸ್ ಆಗಿದೆ ಅಂದರೆ, ನಾನು ಅವ್ರನ್ನೇ ಹೋಗಿ ನೋಡ್ತೀನಿ ಅಂತ. ಕೆಲವ್ರು ನನ್ನ ನೋಡೋಕ್ಕೆ ಬಂದರು, ಜೇಡ್ಹಳ್ಳಿ ಅವ್ರು ನನ್ನೇ ನೋಡೋಕ್ಕೆ ಬಂದರು ಹೈಲ್ಯಾಂಡ್ಸ್ಗೆ. ಅವ್ರು ಫುಲ್ ಗ್ಯಾಂಗ್ ಜೊತೆ ಬಂದಿದ್ದರು. ಅವರು ನಾನು ಮಾಡ್ತೀನಾ, ನನಗಾಗುತ್ತಾ ಡೈರೆಕ್ಟ್ರೇ ಅಂತ ಕೇಳಿದ್ರು. ನೀವು ಈಗ ಏನು ಮಾಡ್ತೀರಾ ಅಷ್ಟು ಮಾಡಿ ಸಾಕು ಅಂತ. ಆಮೇಲೆ ಕೆಲವ್ರನ್ನ ನೋಡೋಕ್ಕೆ ಹೋದೆ. ಒಳಗಡೆ ಹೋದಾಗ ನನಗೆ ಹಂಗೆ ಶೂಟ್ ಮಾಡಬೇಕು ಅನ್ನಿಸ್ತು. ಅವ್ರಿರೋ ಜಾಗ, ಅವ್ರು ಕೂತಿರೋದು, ಅದು ಹೋಗಿ ನೋಡೋದ್ನಲ್ಲ, ನನಗೆ ಬೇರೆ ಕಡೆ ಎಲ್ಲೂ ಬೇಡ, ಇಲ್ಲೇ ಮಾಡ್ತೀನಿ ನಾನು, ಹಿಂಗೆ ಇರಬೇಕು ನೀವು ಅಂತೇಳಿ ಅದನ್ನು ಹಂಗಂಗೆ ರಿಯಲಿಸ್ಟಿಕ್ಕಾಗಿ ಶೂಟ್ ಮಾಡಿದ್ವಿ ಅದನ್ನು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.